ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. IPL ಒಂದ್ಸಲಿ IPL ಬಂದರೆ ನಮ್ಮ ದೇಶದಲ್ಲಿ ಬೇರೆ ಎಲ್ಲ ಮರ್ತೋಗ್ಬಿಡುತ್ತೆ. ಬೇರೆ ಏನು ಸಾವಿರ ಆಗಲಿ ಅದರ ಹಿಂದೆ ಸಾವಿರ ನಡೆದಿರಲಿ, IPL ಒಂದು ಬಂದರೆ ಎಲ್ಲ ಮರ್ತು ಬಿಡ್ತಾರೆ ನಮ್ಮ ಜನ. ಯಾಕಂದರೆ IPL ಅಂದರೆ ಬರೀ ಅದೊಂದು ಕ್ರೇಜ್ ಅಲ್ಲ, ಅದೊಂಥರ ಅಡಿಕ್ಷನ್. ಅದು ನೀವು ಯೋಚನೆ ಮಾಡಿ, ಜಿಯೋ ಹಾಟ್ಸ್ಟಾರ್ ಈಗ ಎಷ್ಟು ದಿನ ಆಯಿತು ಬಂದು? ಜಸ್ಟ್ ಒಂದೂವರೆ-2 ತಿಂಗಳಾಗಿರ್ಬೋದು ಜಿಯೋ ಹಾಟ್ಸ್ಟಾರ್ ಲಾಂಚ್ ಆಗಿ. ಅಂದರೆ ಜಿಯೋ ಮತ್ತು ಹಾಟ್ಸ್ಟಾರ್ ಎರಡೂ ಆಗಿ ಜಿಯೋ ಹಾಟ್ಸ್ಟಾರ್ ಅಂತ ಒಂದು ಆ್ಯಪ್ ಆಯ್ತಲ್ಲ, ಅದು ಲಾಂಚ್ ಆಗಿ. ಅದರಲ್ಲಿ ಎಸ್ ಮುಂಚೆ ಹಾಟ್ಸ್ಟಾರಲ್ಲಿ ಇದ್ದಿದ್ದ ಕಂಟೆಂಟ್ಗಳು ಹಾಗೆ ಇತ್ತು, ಅದು ಜಿಯೋ ಹಾಟ್ಸ್ಟಾರ್ ಆಯ್ತು, ಅದು ಬೇರೆ. ಬಟ್ ಬಂದ 1.5-2 ತಿಂಗಳಲ್ಲಿ ದೇಶದ 3ನೇ ಅತ್ಯಂತ ದೊಡ್ಡ ಸ್ಟ್ರೀಮಿಂಗ್ ಚಾನಲ್ ಆಗಿದೆ ಅದು. ಫಸ್ಟ್ ನೆಟ್ಫ್ಲಿಕ್ಸು ಒಂದು 30 ಕೋಟಿ, ಸೆಕೆಂಡು ಪ್ರೈಮು ಒಂದು 23 ಕೋಟಿ, ಮೂರನೇದು ಜಿಯೋ ಹಾಟ್ಸ್ಟಾರ್ 20 ಕೋಟಿ. ಅದಕ್ಕೆಲ್ಲ ಪ್ರಮುಖ ಕಾರಣ ಏನು? IPL ನೋಡೋಕ್ಕೋಸ್ಕರ ಜನ ಮುಗಿಬಿದ್ದು ಜಿಯೋ ಹಾಟ್ಸ್ಟಾರ್ ನೋಡ್ತಾರೆ. ಯಾಕಂದರೆ IPLನ ಕ್ರೇಜ್ ಹಂಗಿದೆ. IPL ನಾನು ಹೇಳೋದು PSL ಅವರು ಮತ್ತೊಬ್ಬರು ಇನ್ನೊಬ್ಬರು ಯಾರೋ ನಮ್ಮದೇ ದೊಡ್ಡದು ಅಂದ್ರೂ IPL ಅಷ್ಟು ದೊಡ್ಡದು ಇನ್ಯಾವುದೂ ಇಲ್ಲ ಇಡೀ ಪ್ರಪಂಚದಲ್ಲಿ. IPL ಇಸ್ ದ ಬಿಗ್ಗೆಸ್ಟ್ ಕ್ರಿಕೆಟ್ ಟೂರ್ನಮೆಂಟು, ಜೊತೆಲಿ ಎಂಟರ್ಟೈನ್ಮೆಂಟು. ಈ IPL ಅವಾಗವಾಗ ಬೇರೆ ಬೇರೆ ಕಾರಣಗಳಿಗೂ ಸುದ್ದಿಯಲ್ಲಿರುತ್ತೆ. ಈಗ ಮತ್ತೆ ಸುದ್ದಿಗೆ ಬಂದಿದೆ. ಏನಪ್ಪ ಅಂತಂದರೆ, ಈ ಸಲದ ಸೀಸನ್ನಲ್ಲೂ ಸಹಿತ ಮ್ಯಾಚ್ ಫಿಕ್ಸಿಂಗ್ ಅನ್ನುವಂತಹ ಕರಿನೆರಳು IPLಗೆ ಅಂಟ್ಕೊಂಡಿದೆ. ಆಲ್ರೆಡಿ ಎಲ್ಲ 10 ಟೀಮ್ಗಳ ಓನರ್ಸ್ಗೆ, ಕ್ಯಾಪ್ಟನ್ಸ್ಗೆ, ಪ್ಲೇಯರ್ಸ್ಗೆ, ಕೋಚ್ಗಳಿಗೆ, ಸ್ಟಾಫ್ಗಳಿಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿದಾರಂತೆ. ನೋಡಿ, ಮ್ಯಾಚ್ ಫಿಕ್ಸಿಂಗ್ ಸಂಬಂಧವಾಗಿ ಒಂದು ಕೇಸ್ ಆಲ್ರೆಡಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ದಯವಿಟ್ಟು ನೀವೆಲ್ಲ ಸ್ವಲ್ಪ ಹುಷಾರಾಗಿರಬೇಕು. ಏನಾದರೂ ಎಡವಟ್ಟು ಮಾಡ್ಕೊಂಡ್ರೆ ಚೆನ್ನೈ ಹೋದಂಗೆ, ರಾಜಸ್ಥಾನ್ ರಾಯಲ್ಸ್ ಹೋದಂಗೆ ನಿಮ್ಮ ಟೀಮು ಹೊಗೆ ಹಾಕ್ಸ್ಕೊಳ್ಳುತ್ತೆ ಅಂತ ವಾರ್ನಿಂಗ್ ಅಂತೂ BCCIಯಿಂದ ಬಂದಿದೆಯಂತೆ. ಹೈದರಾಬಾದ್ ಮೂಲದ ಒಬ್ಬ ದೊಡ್ಡ ಉದ್ಯಮಿ, ಸಾವಿರಾರು ಕೋಟಿಯ ಒಡೆಯ ದೊಡ್ಡ ಉದ್ಯಮಿ ಅಂತೆ. ಅವನು ಇದರ ಹಿಂದಿರುವ ಕೈ. ಅವನು ಏನು ಮಾಡ್ತಾನೆ, ಭಾಳ ದೊಡ್ಡ ಮನುಷ್ಯ ಅಲ್ವಾ, ದೊಡ್ಡ ಗ್ಯಾಲರಿಲೆಲ್ಲೋ ಕೂತಿರ್ತಾನೆ, ಭಾಳ ಇಂಪಾರ್ಟೆಂಟ್ ಗ್ಯಾಲರಿಲೆಲ್ಲೋ ಕೂತಿರ್ತಾನೆ, ಭಾಳ ಆಮೇಲೆ ಎಲ್ಲೋ ಒಂದು ಆಫ್ಟರ್ ಪಾರ್ಟಿಲೋ ಮತ್ತೊಂದು ಕಡೆನೋ ಎಲ್ಲೋ ಮೀಟ್ ಆಗಿ ಭಾಳ ದೊಡ್ಡ ಫ್ಯಾನು ಅನ್ನೋ ಥರ ಮಾತಾಡಿಕೊಂಡು ಅವ್ರನ್ನ ಪ್ರೈವೇಟ್ ಪಾರ್ಟಿಗಳಿಗೆ ಕರೆದು ಅವ್ರಿಗೆ ದೊಡ್ಡ ಗಿಫ್ಟ್ಗಳನ್ನು ಕೊಟ್ಟು ಹೇಗಾದರೂ ಮಾಡಿ ಅವರಿಂದ ಮ್ಯಾಚ್ ಫಿಕ್ಸಿಂಗ್ ಮಾಡಿಸ್ಕೋಬೇಕು ಅಂತ ಟ್ರೈ ಮಾಡ್ತಾ ಇದ್ದಾನಂತೆ. ಇವನಿಗೆ ದೊಡ್ಡ ಬುಕ್ಕಿಗಳು, ದೊಡ್ಡ ಪಂಟರ್ಗಳು ಎಲ್ಲ ಪರಿಚಯ ಇರೋದ್ರಿಂದ, ಆ ಲಿಂಕ್ ಸಿಕ್ಕಿರೋದ್ರಿಂದ, ಅಲ್ಲಲ್ಲಿ ಕಾಣಿಸ್ಕೊಂಡಿರೋದು ಗೊತ್ತಾಗಿರೋದ್ರಿಂದ BCCI ಈಗ ಇದನ್ನು ತುಂಬ ಸ್ಟ್ರಿಕ್ಟಾಗಿ ಗಮನದಲ್ಲಿಟ್ಟುಕೊಂಡು ಎಲ್ಲರಿಗೂ ವಾರ್ನಿಂಗ್ ಕೊಟ್ಟಿದ್ದಾರೆ. BCCI ಇದೊಂದು ತಲೆನೋವು. ಯಾಕೆಂತಂದರೆ ಇಷ್ಟು ದೊಡ್ಡ ಒಂದು ಟೂರ್ನಮೆಂಟನ್ನು ನಡೆಸಬೇಕಾದ್ರೆ, ಇಡೀ ವಿಶ್ವದಲ್ಲಿ ಒಂದು ಪ್ರತಿಷ್ಠಿತ ಟೂರ್ನಮೆಂಟನ್ನು ನಡೆಸಬೇಕಾದ್ರೆ ಹೀಗೆಲ್ಲ ಮಾತುಗಳು ಕೇಳಿ ಬಂದರೆ ಉಳಿದವರು ಅದೇನೋ ಅಂಡು ಬಡ್ಕೊಂಡಾಗೋದು ಅಂತಾರಲ್ಲ, ಹಂಗಾಗ್ಬಿಡುತ್ತೆ. ಸೊ ಹಾಗಾಗಿ ಎಷ್ಟು ಹುಷಾರಲ್ಲಿದ್ದರೂ ಕಷ್ಟ. ಸೊ ಹಾಗಾಗಿ ಆಲ್ರೆಡಿ ವಾರ್ನಿಂಗ್ಗಳನ್ನು ಎಲ್ಲರಿಗೂ ಕೊಟ್ಟಿದ್ದಾಗಿದೆ. ಇವನು ಈ ಹಿಂದೆ ಇದೇನು ಫಸ್ಟ್ ಟೈಮ್ ಅಲ್ಲ, ಈ ಹಿಂದೆ ಸಹಿತ ಸೂಪರ್ ಲೀಗಲ್ಲಿ, ಇಂಡಿಯನ್ ಸೂಪರ್ ಲೀಗು ಅಂದರೆ ISL ಇದೆಯಲ್ಲ, ಫುಟ್ಬಾಲ್ ಟೂರ್ನಿ, ಅಲ್ಲೂ ಸಹಿತ ಫಿಕ್ಸಿಂಗ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದ ಅಂತ ಇವನ ಮೇಲೆ ದೂರುಗಳು ಬಂದಿತ್ತು. ಆದರೆ ತನಿಖೆ ಆಯ್ತಂತೆ, ಇಲ್ಲ ಅದರಲ್ಲಿ ಏನು ಪಾಲ್ಗೊಂಡಿಲ್ಲ ಅಂತ ಲಾಸ್ಟಿಗೆ ಸ್ಕ್ವಾಶ್ ಆಯ್ತು, ಸೆಕೆಂಡ್ರಿ. ಬಟ್ ಈ ಸಲ ಬಲ್ಲ ಮೂಲಗಳ ಪ್ರಕಾರ ಇಲ್ಲ, 100% ಇವನು ಟ್ರೈ ಮಾಡಿದ್ದಾನೆ. 2013ನಲ್ಲಿ ಶ್ರೀಶಾಂತ್ ಮ್ಯಾಚ್ ಫಿಕ್ಸಿಂಗಲ್ಲಿ ಸಿಗಾಕೊಂಡು, ಪಾಪ ಅದು ಪ್ರೂವ್ ಆಗಿಲ್ಲ, ಅದು ಆಮೇಲೆ ಸೆಕೆಂಡ್ರಿ. ಬಟ್ ಕೆರಿಯರೇ ಹೋಯ್ತು, ಮ್ಯಾಚ್ ಫಿಕ್ಸಿಂಗಲ್ಲಿ ಸಿಗಾಕೊಂಡು ಶ್ರೀಶಾಂತ್ ಲೈಫೇ ಹೋಯಿತು. ಈ ಹಿಂದೆನೂ ಬುಕ್ಕಿಗಳ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದಿದ್ದಕ್ಕೆ, ಆಮೇಲೆ ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ದಕ್ಕೆ ಸುಮಾರು ಜನ ಕೆರಿಯರ್ನು ಕಳ್ಕೊಂಡಿದ್ದಾರೆ, ಜೈಲಿಗೂ ಹೋಗಿದ್ದಾರೆ, ಅನುಭವಿಸಿದ್ದಾರೆ, ಅದು ಬೇರೆ ವಿಷಯ. ಆದರೆ 2016-17 ಮರೆಯಂಗಿಲ್ವಲ್ಲ ನಾವು. IPL ಇತಿಹಾಸದಲ್ಲಿ ಚೆನ್ನೈ ಮತ್ತು ರಾಜಸ್ಥಾನ್ ರಾಯಲ್ಸ್ ಬ್ಯಾನ್ ಆದಂತಹ ಒಂದು ವರ್ಷ ಹೆಂಗೆ ಮರೆಯೋಕ್ಕಾಗುತ್ತೆ? ಅದರಲ್ಲೂ ಚೆನ್ನೈ, ಅಯ್ಯಯ್ಯೋ ದೇವ, ಕಪ್ ಹೊಡೆದಿದೆ, ಹಾಗೆ ಹಿಂಗೆ ಏನೇ ಹೇಳಿದ್ರು ಸಹಿತ ಲಾಸ್ಟಲ್ಲಿ ಇವತ್ತು RCB ಅವ್ರು ಏನು ಹೇಳಿದ್ರು ಲಾಸ್ಟಲ್ಲಿ ರೇಕ್ಸರ್, ನಾವೇನು ಬ್ಯಾನ್ ಆಗಿಲ್ಲ ಬಿಡುಗರು, ಬ್ಯಾನ್ ಆಗಿರೋ ಟೀಮಲ್ಲ ನಮ್ಮದು ಅಂತ. ಸೊ ಆ ಕ್ರೆಡಿಬಿಲಿಟಿನೇ ಕಳ್ಕೊಂಡ್ಬಿಡುತ್ತೆ ಒಂದು ಟೀಮ್. ಸೊ ಈ ಸಲಿನೂ ಚೆನ್ನೈ ಮತ್ತು ಕೋಲ್ಕತಾ ಪ್ಲೇಯರ್ಸ್ಗಳ ಹೆಸರು ಕೇಳಿ ಬರ್ತಾ ಇದೆ. ಆಲ್ರೆಡಿ ಇನ್ವೆಸ್ಟಿಗೇಷನ್ ನಡೀತಾ ಇದೆಯಂತೆ, ಕೆಲವ್ರ ಜೊತೆಗೆ ಲಿಂಕ್ ಇರೋದು ಆಲ್ರೆಡಿ ಗೊತ್ತಾಗಿದೆಯಂತೆ. ಯಾರು ಏನು ಅಂತ ಇಲ್ಲಿ ತನಕ ಬಿಟ್ಕೊಟ್ಟಿಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಉದ್ಯಮಿ ಯಾರು ಅನ್ನೋದನ್ನು ಸಹಿತ BCCI ಹೇಳಿಲ್ಲ. ಬಟ್ ಕ್ಲಿಯರ್ಲಿ ಇಂಟರ್ನಲ್ಲಿ ಮೆಸೇಜ್ಗಳು ಕೊಟ್ಟಿದ್ದಾರೆ. ನೋಡಿ, ಈ ವ್ಯಕ್ತಿಯನ್ನು ಯಾರು ಮೀಟ್ ಮಾಡಿದ್ದು ಗೊತ್ತಾದರೆ ಆ್ಯಕ್ಷನ್ ತೊಗೋಬೇಕಾಗತ್ತೆ. ಈ ವ್ಯಕ್ತಿಯ ಕಾಂಟ್ಯಾಕ್ಟ್ ಮಾಡಿದ್ದು ಗೊತ್ತಾದರೆ, ಅವನು ಫೋನಿಂದ ನಿಮಗೆ ಫೋನ್ ಬಂದಿದ್ದು ಗೊತ್ತಾದರೆ, ಅವನ ಕಾಂಟ್ಯಾಕ್ಟ್ಸ್ನ ನೀವು ಟಚ್ ಮಾಡಿದ್ದು ಗೊತ್ತಾದರೆ ನಿಮ್ಮ ಮೇಲೆ ಆ್ಯಕ್ಷನ್ಗಳನ್ನು ತೊಗೋಬೇಕಾಗುತ್ತೆ ಅನ್ನೋದನ್ನು ತುಂಬ ಸ್ಟ್ರಿಕ್ಟಾಗಿ ವಾರ್ನಿಂಗನ್ನು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಈ ಸಲದ IPLನಲ್ಲೂ ಕರಿನೆರಳು ಎದ್ದು ಕಾಣ್ತಾ ಇದೆ. ಗೊತ್ತಿಲ್ಲ, ನನ್ನ ಪ್ರಕಾರ ತಗಲಾಕ್ಬೋದು. ಯೂಶ್ವಲಿ ಈ ಥರದ ಸುದ್ದಿಗಳು ಬರಲ್ಲ, ಬಂದಾಗ ಆ ಸುದ್ದಿಗಳು ತುಂಬ ಸ್ಟ್ರಾಂಗಾಗಿ ಕಚ್ಕೋತವೆ. ಆ್ಯಂಡ್ ಮೋರ್ ಓವರ್ BCCI ಅಂತಹ ಸಂಸ್ಥೆ ಯಾವುದೇ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅನ್ನೋದನ್ನು ತಿಳಿದಿರುವಂತಹ ಒಂದು ಸಂಸ್ಥೆ. ಗೊತ್ತು,
ಏನು ಸಣ್ಣ ಸಮಸ್ಯೆ ಇಲ್ಲ. ಈ ಅಟ್ ದ ಸೇಮ್ ಟೈಮ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗೌರ್ಮೆಂಟ್ನ ಇನ್ವೆಸ್ಟಿಗೇಷನ್ ಮಾಡುವಂತಹ ಟೀಮ್ಸ್ ಏನಿದೆ ಅದು ಸಹಿತ ಆಲ್ರೆಡಿ BCCI ಜೊತೆಗೆ ಸೇರಿಕೊಂಡು ಈ ಕೇಸ್ನಲ್ಲಿ ಯಾರು ಏನು ಎಂತ ಯಾರು ಮೀಟ್ ಮಾಡಿದರು, ಯಾರು ಏನು ಗಿಫ್ಟ್ ತೊಗೊಂಡ್ರು, ಯಾರು ಪಾರ್ಟಿಗೆ ಅಟೆಂಡ್ ಆಗಿದ್ರು, ಇವೆಲ್ಲವನ್ನು ಆಲ್ರೆಡಿ ಟ್ರ್ಯಾಕ್ ಮಾಡ್ತಾ ಇದ್ದಾರಂತೆ. ಸೊ ಹಾಗಾಗಿ IPL ನಾವು ನೀವು ಎಂಟರ್ಟೈನ್ಮೆಂಟು ಅಂತನೋ ಅಥವಾ ಸ್ಪೋರ್ಟ್ಸ್ ಅಂತನೋ ನೋಡ್ತೀವಿ, ಅದು ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ಲೇಯರ್ಗಳಿಗೆ, ಟೀಮ್ ಓನರ್ಗಳಿಗೆ ಏನು ವರ ಆಗಿರುತ್ತದು. ಸೊ ಹೀಗಿರುವಾಗ ಗೊತ್ತಿಲ್ಲ, ಪಾಪ ಓನರ್ಗಳಿಗೆಲ್ಲ ಇವೆಲ್ಲ ಐಡಿಯಾ ಇರ್ತವೋ ಇಲ್ವೋ, ನಂಗೆ ಅದು ಐಡಿಯಾ ಇಲ್ಲ. ಬಟ್ ಪ್ಲೇಯರ್ಸ್ಗಳು ಸಣ್ಣ ಸಣ್ಣ ಆಸೆಗೆ ಹೋಗಿ ಹಿಂಗೆಲ್ಲರೂ ತಗಲಾಕ್ಕೊಂಡು ಅಪ್ಪಿತಪ್ಪಿ ಯಾರ್ದಾದ್ರೂ ಹೆಸರು ಬಂದರೆ ಕೆರಿಯರ್ ಖತಮ್. ಹಾಗಾಗದೇ ಇರಲಿ, ಯಾಕಂದರೆ IPL ಈ ದೇಶದ ಒಂದು ಪ್ರತಿಷ್ಠಿತ ಕ್ರಿಕೆಟ್ ಟೂರ್ನಮೆಂಟು, ಹಾಗಾಗದೇ ಇರಲಿ ಅಂತ ಬೇಡ್ಕೊಳ್ಳೋಣ. ಬಟ್ ಆದರೆ ಅಟ್ ದ ಸೇಮ್ ಟೈಮ್ ಯಾರಾದರೂ ಈ ಥರದ ಮ್ಯಾಚ್ ಫಿಕ್ಸಿಂಗ್ನಲ್ಲೋ ಸ್ಪಾಟ್ ಫಿಕ್ಸಿಂಗ್ನಲ್ಲೋ ಇನ್ವಾಲ್ವ್ ಆಗಿ ಯಾವುದಾದ್ರೂ ಬುಕ್ಕಿಗೆ ಸಪೋರ್ಟ್ ಮಾಡಿದ್ದಾಗಲಿ, ಯಾವುದಾದ್ರೂ ಈ ಥರದ ಫಿಕ್ಸಿಂಗ್ ಮಾಡೋರಿಗೆ ಸಪೋರ್ಟ್ ಮಾಡಿದ್ದೇ ಆಗಿದ್ದರೆ ಅವರಿಗೆ ಶಿಕ್ಷೆಯೂ ಆಗಲಿ. ಯಾಕಂದರೆ ಅಂಥವ್ರು ಕ್ರಿಕೆಟಿಗೆ ಶೋಭೆ ಅಲ್ಲ, ಅಂಥವ್ರು ಕ್ರಿಕೆಟ್ ಬೇಕಾಗಿಯೂ ಇಲ್ಲ. 2 ವರ್ಷ ಬ್ಯಾನ್ ಆಗಿದ್ರು ಈ ಹಿಂದೆ, ನನ್ನ ಪ್ರಕಾರ ಈಗಲೂ ಅವ್ರ ಹೆಸರೇ ಕೇಳಿಬರ್ತಾ ಇದೆ. ಇನ್ನು ಎಷ್ಟು ವರ್ಷದ ಕಥೆನೋ ಗೊತ್ತಿಲ್ಲ. ವಿಲ್ ವೆಯ್ಟ್ ಆ್ಯಂಡ್ ವಾಚ್. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.